ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಿಸಿಲ ನಾಡು ಬರದ ನಾಡು ಹಣಪಟ್ಟಿಯ ಗುಮ್ಮಟನಗರಿ ವಿಜಯಪುರದಲ್ಲಿ ಬಿಸಿಲಿನ ತಾಪಮಾನ ಸರಿಸುಮಾರು 40 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೀಟ್ ವೇವ್ ಸ್ಟ್ರೋಕ್ಗೆ ಚಿಕಿತ್ಸೆ ನೀಡೋದಕ್ಕೆ 10 ಬೆಡ್ಗಳ ವಿಶೇಷ ವಾರ್ಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ವಿಜಯಪುರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇದೆ. 40-42 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೀಟ್ ವೇವ್ ಸ್ಟ್ರೋಕ್ ಆದ್ರೆ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸ್ಪೆಷಲ್ ವಾರ್ಡ್ ಅನ್ನ ತೆಗೆದಿದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಿಲ್ಲಾ ಶಸ್ತ್ರ ಚಿಕಿತ್ಸಾ ತಜ್ಞರಾಗಿರುವಂತ ಮಾಸ್ತಿ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಎಷ್ಟು ವಾರ್ಡ್ ಅಲ್ಲಿ ಎಷ್ಟು ವ್ಯವಸ್ಥೆ ಮಾಡಿದ್ದೀರಿ, ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ, ಮತ್ತೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಮಸ್ಕಾರ ಸರ್, ನಾನು ಡಾಕ್ಟರ್ ಶಿವಾನಂದ ಮಾಸ್ತಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಈಗ ದಿನಕ್ಕೆ ವಿಜಯಪುರದಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ತಮ್ಮೆಲ್ಲ ಗೊತ್ತಿದ್ದ ವಿಷಯ. 40, 41, 42ವರೆಗೆ ಇರ್ತದೆ. ಅದು ಕಳೆದ ಒಂದು ತಿಂಗಳಿಂದ ನಾವು ಏನ್ ಮಾಡಿದ್ವಿ, ಪ್ರಿವೆನ್ಷನ್ಗೋಸ್ಕರ ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ಗಳು ಸುಸಜ್ಜಿತವಾದ AC ಇದ್ದಂತ ಒಂದು ಹೀಟ್ ವೇವ್ ಪ್ರಿವೆನ್ಷನ್ ವಾರ್ಡ್ ಅಂತ ಮಾಡಿದ್ವಿ, ಹೀಟ್ ಸ್ಟ್ರೋಕ್ ಪ್ರಿವೆನ್ಷನ್ ವಾರ್ಡ್ ಅಂತ ಮಾಡಿದ್ವಿ. ಇಲ್ಲಿ ಎಲ್ಲ ತರದ ವ್ಯವಸ್ಥೆ ಮಾಡಿದ್ವಿ. ವೆಂಟಿಲೇಟರ್ ಇದೆ, ಸೆಂಟ್ರಲ್ ಆಕ್ಸಿಜನ್ ಇದೆ, ಆಮೇಲೆ ಕುಡಿ ನೀರಿನ ವ್ಯವಸ್ಥೆ ಇದೆ, ರೆಫ್ರಿಜಿರೇಟರ್ ಇದೆ, ಆಮೇಲೆ ನಮಗೆ ಕೋಲ್ಡ್ ಸ್ಪಾಂಜ್ ಮಾಡ್ಲಿಕ್ಕೆ ಪೇಷಂಟ್ ಬಂದ ತಕ್ಷಣ ಕೊಡ್ಲಿಕ್ಕೆ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ತರದ ಔಷಧಗಳು ಕೂಡ ವ್ಯವಸ್ಥೆ ಮಾಡಿದ್ವಿ. ಇಲ್ಲಿ ನಿವೃತ್ತಿ ತಜ್ಞರು ಕೂಡ ಇದ್ದಾರೆ. ಪ್ರತಿ ವರ್ಷ ಮಾಡ್ತೀವಿ ನಾವು. ಈ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಸತತವಾಗಿ ಈ ಶೆಕೆ ಕಡಿಮೆ ಆಗುವವರೆಗೂ ಕೂಡ ಈ ವಾರ್ಡ್ ವ್ಯವಸ್ಥೆ ಇದ್ದೇ ಇರುತ್ತೆ. ಸರ್, ಈಗ ಬಿಸಿಲಿನ ತಾಪಮಾನ ಒಂದ್ ಕಡೆ ಹೆಚ್ಚಳ ಆಗ್ತಾ ಇದೆ, ಇನ್ನೊಂದು ಕಡೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಗರ್ಭಿಣರು, ವಯಸ್ಸಾದವರು ಈ ರೀತಿ ಜನ ಮಧ್ಯಾಹ್ನದ ವೇಳೆಯಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಸರ್, ಅವ್ರಿಗೆ ಯಾವ ರೀತಿ ಇರೋದಕ್ಕೆ ಹೇಳ್ತೀರಿ, ಏನು ಅಂತ? ಬಹಳ ಒಳ್ಳೆ ಪ್ರಶ್ನೆ ನೋಡಿ. ನಾನು ಈಗಾಗಲೇ ಹೇಳಿದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಂಡಿದ್ದೀನಿ, ಪೇಪರ್ ನಲ್ಲಿ ಕೂಡ ಹೇಳಿದೀನಿ. ಏನಪ್ಪಾ ಅಂತಂದ್ರೆ, ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಶಿಶುಗಳಲ್ಲಿ, ವಯೋವೃದ್ಧರಲ್ಲಿ, ಗರ್ಭಿಣಿ ಸ್ತ್ರೀಯಲ್ಲಿ ಆದಷ್ಟು ಈ ಬಿಸಿಲಿನಲ್ಲಿ ಮುಂಜಾನೆ 10ರಿಂದ ಸಾಯಂಕಾಲವರೆಗೆ 4ರವರೆಗೆ ಯಾರು ಹೊರಗೆ ಬರದೇ ಇರುವುದು ಒಳ್ಳೆಯದು. ಆಮೇಲೆ ಅನಿವಾರ್ಯ ಕೆಲಸವಿದ್ರೆ ಬೇಕಾದ್ರೆ ನೆರಳಲ್ಲಿ ಕೂತು ಕೆಲಸ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇದ್ರ ಜೊತೆಯಾಗಲಿ ತೆಳುವಾದ ಬಟ್ಟೆಗಳನ್ನ ಹಾಕೋಬೇಕು. ಹೊರಗಡೆ ಬರೋದಾದ್ರೆ ಅಂಬ್ರೆಲಾನ ಯೂಸ್ ಮಾಡಿ ಅಂತ, ಛತ್ರಿಗೆಯನ್ನು ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ನಾವು ಊಟ ಮಾಡುವಂತ ಆಹಾರ ಆಗ್ಲಿ ಜಾಸ್ತಿ ನೀರು ಕೊಡ್ರಿ, ಕನಿಷ್ಠ 3ರಿಂದ 5 ಲೀಟರ್ ನೀರು ಕುಡಿಬೇಕು. ಆಮೇಲೆ ಬಹಳ ಒಳ್ಳೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ, ಮಜ್ಜಿಗೆ, ರಾಗಿ ಅಂಬ್ಲಿ, ಪಾನಕ ಇನ್ ಮೇಲಿನ ಮೇಲೆ ಕುಡ್ತಾ ಇದ್ರೆ ಒಳ್ಳೇದು ಸರ್. ಆಮೇಲೆ ವೆಜಿಟೇಬಲ್ಸ್ ತಿನ್ಬೇಕು, ಫ್ರೂಟ್ಸ್ ಅನ್ನ ತಿನ್ರಿ ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲಿ ಮಾವಿನ ಹಣ್ಣು ಬರ್ತಾ ಇದೆ, ದ್ರಾಕ್ಷಿ ಇದೆ, ಆಮೇಲೆ ಕಲ್ಲಂಗಡಿ ಹಣ್ಣಿದೆ. ಅವನ್ನ ತಿಂತಾ ಇದ್ರೆ ನಾವು ಈ ಹೀಟ್ ವೇವ್ದಿಂದ ಬಚಾವ್ ಆಗ್ಬೋದು ಅಂತ ಹೇಳ್ತೇನೆ. ಸೊ ಇದಿಷ್ಟು ವಿಜಯಪುರದ ಜಿಲ್ಲಾ ಶಸ್ತ್ರ ಚಿಕಿತ್ಸಾ ತಜ್ಞರಾಗಿರುವಂತ ಶಿವಾನಂದ ಮಾಸ್ತಿ ಸರ್ ಅವರು ನಮ್ಮ ಜೊತೆಗೆ ಹೇಳ್ಕೊಳ್ತಾ ಇರುವಂತದ್ದು. ಬಿಸಿಲಿನ ದಿನಗಳಾಗಿರೋದ್ರಿಂದ ಸಾಧ್ಯ ಆದಷ್ಟು ಹಣ್ಣು ಹಂಪಲುಗಳನ್ನ ತಿನ್ನಿ, ಜೊತೆಗೆ ನೀರನ್ನ ಹೆಚ್ಚು ಕುಡೀರಿ ಅಂತ ಅವರು ಹೇಳ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.